ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯ ಮಟ್ಟದ ಸುಮಾರು 20 ಸಂಘಟನೆಗಳ ರಾಜ್ಯ ಮುಖಂಡರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಿದ್ದೇವೆ. ವಿಶೇಷವಾಗಿ ಎನ್ ಮೂರ್ತಿ ದಲಿತ ಚಳವಳಿಯ ಆರಂಭದ ದಿನಗಳಿಂದಲೂ ಕೂಡ ಹೋರಾಟದಲ್ಲೇ ಮುಂದುವರಿಸಿಕೊಂಡು ಬಂದು ಇವತ್ತು ತಮ್ಮ ಚಳವಳಿಯ ಹಿರಿತನದ ಮಾತುಗಳನ್ನು ಇವತ್ತು ಹೇಳಿದ್ದಾರೆ. ಹಾಗೇನೆ ದಲಿತ ಕ್ರಿಯಾ ಸಮಿತಿಯ ಆರಂಭದಿಂದಲೂ ಜೊತೆಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಭೀಮರಾಜು ಹಾಗೇನೆ ಅನೇಕ ಮುಖಂಡರು ಇವತ್ತು ನಮ್ಮ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಬಹಳ ಗಂಭೀರವಾಗಿರ್ತಕ್ಕಂಥ ಹೋರಾಟ ಇದು. ರಾಜ್ಯ ಸರ್ಕಾರ ದಲಿತ ಜನಾಂಗಗಳನ್ನ ಆರ್ಥಿಕವಾಗಿ ಹೇಗೆ ತುಳಿತಾ ಇದೆ ಅನ್ನೋದಕ್ಕೆ ಈ ಹೋರಾಟದ ರೂಪುರೇಷೆಗಳು ಸಾಕ್ಷಿಯಾಗಿದ್ದೇವೆ ಅನ್ನೋದನ್ನೆಲ್ಲ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. 2013ರಲ್ಲಿ ಜಾರಿಗೆ ಬಂದಂತ SCP TSP ಯೋಜನೆ ಕಾಯ್ದೆ ಏನಿದೆ 2014ರಿಂದ 26ರವರೆಗೂ ಅದರ ಅನುಷ್ಠಾನದ ಆಯಾಮಗಳೇನಿದಾವೆ ಆ ಎಲ್ಲ ಆಯಾಮಗಳಲ್ಲೂ ಕೂಡ ಗ್ಯಾರಂಟಿಗಳಿಗೆ ನಮ್ಮ ಹಣವನ್ನ ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು. ಲಕ್ಷಾಂತರ ಕೋಟಿ ದಲಿತರ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಿ ಇವತ್ತು ದಲಿತರಿಗೆ ದ್ರೋಹ ಬಗೆತಕ್ಕಂಥ ಒಂದು ಕರ್ನಾಟಕ ಸರ್ಕಾರ, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS 3 ಪಕ್ಷಗಳ ಆಡಳಿತದಲ್ಲಿ ಇದು ನಡೆದಿದೆ. ಇದಕ್ಕಾಗಿ ದಲಿತ ಸಂಘಟನೆ ಎಲ್ಲಾ ದಲಿತ ಸಂಘಟನೆಗಳು ಎಚ್ಚೆತ್ಕೋಬೇಕು ಇವತ್ತು. ಯಾಕಂತ ಹೇಳಿದ್ರೆ ನಿಮಗೆ ಎಲ್ಲಾ ರೀತಿಯಲ್ಲೂ ದಬ್ಬಾಳಿಕೆ ನಡೀತಾ ಇದೆ. ಆದರೆ ಆರ್ಥಿಕವಾದಂತ ದಬ್ಬಾಳಿಕೆ ಇದೆಯಲ್ಲ, ಅದಕ್ಕಿಂತ ದೊಡ್ಡ ದಬ್ಬಾಳಿಕೆ ಮತ್ತೊಂದಿಲ್ಲ. ಈ ಕಾರಣಕ್ಕಾಗಿ ಇಡೀ ದೇಶದಲ್ಲಿ ಈ ವಿಶೇಷ ಕಾಯ್ದೆ ಜಾರಿ ಆದಾಗಲಿಂದಲೂ ಕೂಡ ದಲಿತ ಸಂಘಟನೆಗಳ ಮುಖಂಡರು ದನಿ ಎತ್ತಿ ಮಾತಾಡ್ತಾ ಇದ್ದಾರೆ. ಆದರೆ ಆ ದನಿಗೆ ಬೆಲೆ ಇಲ್ಲದಂತೆ ರಾಜ್ಯ ಸರ್ಕಾರಗಳ ವಿಶೇಷವಾಗಿ ಆರ್ಥಿಕ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆಯನ್ನ ಹಿಂದಕ್ಕೆ ತಾನು ಮುಂಚೂಣಿಯಲ್ಲಿ ಬಂದು ದಲಿತರಿಗೆ ದ್ರೋಹ ಮಾಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇರೋದನ್ನ ತೀವ್ರ ಖಂಡಿಸೋದು ಅಷ್ಟೇ ಅಲ್ಲ, ಗ್ಯಾರಂಟಿಗಳಿಗೆ ಬಳಸಿರ್ತಕ್ಕಂಥ ಹಣ, ಎನ್ ಮೂರ್ತಿ ಅವರು ಅದರ ಬಗ್ಗೆ ಮಾತಾಡ್ತಾರೆ, ಎಷ್ಟು ಹಣ ಬಳಸಿದಾರೋ ಆ ಹಿಂಬಾಕಿಯನ್ನ ಮತ್ತೆ ಮುಂದಿನ ಬಜೆಟ್ ಅಲ್ಲಿ ನಮಗೆ ವಾಪಸ್ ಕೊಡಬೇಕು ಈ ಸರ್ಕಾರ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟದ ಸ್ವರೂಪ ಬಹುಶಃ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ ಎಲ್ಲಾ ಶಾಸಕರನ್ನ ಕಾಡ್ತಕ್ಕಂಥ ಒಂದು ಹೋರಾಟಕ್ಕೆ ನಾವು ಸಿದ್ಧರಾಗಬೇಕಾಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಡಾಕ್ಟರ್ ವೆಂಕಟಸ್ವಾಮಿ, ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು.